ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ಇವತ್ತಿನ ಅಮಾವಾಸ್ಯದ ಒಂದು ಸಣ್ಣ ಮಾಹಿತಿಯನ್ನು ಇವತ್ತು ನಾನು ನಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅಮಾವಾಸ್ಯೆ ಅಂದರೆ ಯಾವ ಕೆಲಸಗಳನ್ನ ಮಾಡಬೇಕು, ಯಾವ ಕೆಲಸಗಳನ್ನ ಮಾಡಬಾರ್ದು ಅನ್ನೋ ಒಂದು ಸಣ್ಣ ಪುಟ್ಟ ಮಾಹಿತಿನ ಇವತ್ತು ನಾನು ನಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮೊದಲನೇದು ಬರುವಂಥ ಈ ಜ್ಯೇಷ್ಠ ಅಮಾವಾಸ್ಯೆ ಅಥವಾ ಸೋಮವಾರ ಅಮಾವಾಸ್ಯೆ ಬರೋದ್ರಿಂದ ಅದನ್ನು ಸೋಮವತಿ ಅಮಾವಾಸ್ಯೆ ಅಂತೇಳಿ ಕರೀತಾರೆ. ಈ ಅಮಾವಾಸ್ಯೆ 14 ತಾರೀಕು ಜೂನ್ 14, 2026 ಮಧ್ಯಾಹ್ನ 12 ಗಂಟೆಗೆ 21 ನಿಮಿಷಕ್ಕೆ ಆರಂಭ ಆಗೋದೈತಿ. ಆನಂತರ 15 ತಾರೀಕು ಬೆಳಗ್ಗೆ 8 ಗಂಟೆ 24 ನಿಮಿಷಕ್ಕೆ ಅಮಾವಾಸ್ಯೆ ಸಮಾಪ್ತಿ ಆಗೋದೈತಿ. ಹಾಗಾಗಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಸೂರ್ಯೋದಯ ತಿಥಿಯನ್ನು ನಾವು ಅಮಾವಾಸ್ಯೆ ಹುಣ್ಣಿಮೆಗಳಾಗಿ ಆಚರಣೆ ಮಾಡೋದ್ರಿಂದ ಬೆಳಗ್ಗೆ 8 ಗಂಟೆಗೆ ಅಮಾವಾಸ್ಯೆ ಸಮಾಪ್ತಿ ಆಗೋದ್ರಿಂದ ಕೂಡ ನಾವು ಸೂರ್ಯೋದಯ ತಿಥಿಯನ್ನು ಹಿಡಿದ ಸೋಮವಾರ ಅಮಾವಾಸ್ಯೆಯನ್ನು ಆಚರಣೆಯನ್ನು ಮಾಡ್ಕೋದೆವು. ಹಾಗಾಗಿ ಅಮಾವಾಸ್ಯೆ ದಿನ ಅಂದ್ರೆ ಮೊದಲನೇದಾಗಿ ನಮ್ಮ ಸುತ್ತಮುತ್ತ ಸಕಾರಾತ್ಮಕ ಶಕ್ತಿ ಯಾವ ರೀತಿ ಇರ್ತೈತಿ ಅದೇ ರೀತಿ ನಕಾರಾತ್ಮಕ ಶಕ್ತಿ ಕೂಡ ಈ ದಿನ ತನ್ನ ಪ್ರಭಾವವನ್ನು ಅಷ್ಟೇ ಪ್ರಮಾಣದಲ್ಲಿ ಬೀರ್ತಿರ್ತೈತಿ. ಹಾಗಾಗಿ ಆ ದಿನ ಕೆಲವೊಂದು ನಿಯಮಗಳು ನಮ್ಮ ಮನೆಯ ನಾವು ರೂಢಿ ಮಾಡ್ಕೋಬೇಕು. ಮೊದಲನೇದಾಗಿ ಅಮಾವಾಸ್ಯೆ ಅಂದ್ಕೂಡಲೇ ಅದಕ್ಕಿಂತ ಮುಂಚಿನ ದಿನ ನಾವು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ನಡ್ದೈತಿ. ಅಥವಾ ಅದು ಅಮಾವಾಸ್ಯೆ ದಿನ ಬೆಳಗ್ಗೆ ಜಲ್ದಿ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಎಲ್ಲ ವರ್ಷದಾಗಲಿ ಕಸ ಧೂಳು ಒರೆಸೋದು ಪ್ರತಿಯೊಂದು ನಮ್ಮ ಮನೆಯನ್ನು ಕ್ಲೀನ್ ಮಾಡ್ಕೊಂಡು ಪ್ರತಿ ಅಮಾವಾಸ್ಯೆಗೆ ನಮ್ಮ ಮನೆ ದೇವರ ನಮ್ಮ ಮನೆಯಾಗಿನವ್ರು ಪ್ರತಿಯೊಂದು ಪೂಜೆ ಗಾಡಿ ಪೂಜೆ ಈ ರೀತಿಗಳನ್ನ ನಾವು ಪ್ರತಿ ಅಮಾವಾಸ್ಯೆ ನಾವೆಲ್ಲರೂ ಕೂಡ ಸರ್ವಸಾಮಾನ್ಯವಾಗಿ ಮಾಡ್ತಿರ್ತೇವೆ. ಹಾಗಾಗಿ ಇದರ ಜೊತೆಗೆ ನಾವು ನಮ್ಮ ಅಮಾವಾಸ್ಯೆ ದಿನ ನಮ್ಮ ಮೇನ್ ಡೋರ್ ಏನಿರ್ತೈತಿಲ್ಲ ಅದನ್ನು ಪೂರ್ಣ ಎಲ್ಲ ಕ್ಲೀನ್ ಗೋಮೂತ್ರ ಒಂದು ಸಣ್ಣ ಬಕೆಟ್ದಾಗ ನೀರು ಹತ್ರ ಗೋಮೂತ್ರ ಹಾಕಿ ಮನೆ ಮೇನ್ ಡೋರ ಹೊರಸಲ ಪೂರ್ತಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಮನೆ ಮೇನ್ ಡೋರ್ ಏನಿರ್ತಿಲ್ಲ ಅಲ್ಲಿ ಸ್ವಸ್ತಿಕ ಮತ್ತು ಶುಭ ಲಾಭ ನೀವು ಚಂದನದಿಂದ ಬರಿಬೋದು. ಇಲ್ಲ ಅರಿಶಿನ ಕುಂಕುಮ ಎರಡೂ ಮಿಕ್ಸ್ ಮಾಡಿ ಲೇಪನ ಮಾಡಿ ಕೂಡ ನೀವು ಅದನ್ನು ಬರಿಬೋದು. ಇದರಿಂದ ಬರೆಯೋದ್ರಿಂದ ಏನಾಗ್ತೈತೆ ಅಂದ್ರೆ ನಮ್ಮ ಮನೆಯಾಗ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಎಂಟ್ರಿ ಮಾಡೋಲ್ಲ. ಆನಂತರ ನಮ್ಮ ಮನೆಯಾಗ ಯಾವಾಗೂ ಸಕಾರಾತ್ಮಕ ಊರ್ಜೆ ಅನ್ನೋದು ಇರ್ತೈತಿ. ಇನ್ನು ಅರಿಶಿನ ಲೇಪನ ಅಂತೂ ನಿಮ್ಗೆಲ್ಲರಿಗೂ ಗುರ್ತೈತಿ. ಆನಂತರ ಅಮಾವಾಸ್ಯೆ ದಿನ ಅವಶ್ಯವಾಗಿ ನಮ್ಮ ಸುತ್ತಮುತ್ತ ಇರುವ ಎಲ್ಲ ದೇವಸ್ಥಾನಗಳಿಗೆ ನಾವು ನೈವೇದ್ಯ ಅಂದ್ರೆ ನಾವು ಯಾವ ರೀತಿ ಮನ್ಯಾಗ ಪೂಜೆ ಮಾಡ್ಕೊತಿಲ್ಲ ಅದೇ ರೀತಿ ನೈವೇದ್ಯ ತೆಂಗಿನಕಾಯಿ ಉದ್ಬತ್ತಿ ಈ ರೀತಿ ಮಾನ ಸನ್ಮಾನವನ್ನು ಮಾಡೋದಿರ್ತೈತಿ. ಇದರಿಂದ ದೇವರ ಆಶೀರ್ವಾದ ಗ್ರಾಮ ದೇವತೆ ಆಶೀರ್ವಾದ ಕೂಡ ನಮಗೆಲ್ಲರಿಗೂ ಲಭ್ಯ ಆಗ್ತೈತಿ. ಆನಂತರ ಪ್ರತಿ ಅಮಾವಾಸ್ಯೆಗೂ ನಾವು ಮಧ್ಯಾಹ್ನ 12 ಗಂಟೆಗೆ ನಮ್ಮ ಪಿತೃಗಳಿಗೆ ನೈವೇದ್ಯ ಅಂದ್ರೆ ನಾವು ಏನು ಅಡುಗೆ ಮಾಡಿರ್ತೈತೋ ಅನ್ನ ಮೊಸರಿ ನೈವೇದ್ಯವನ್ನು ಮಧ್ಯಾಹ್ನ 12 ಗಂಟೆಗೆ ಹೊರಗಡೆ ಅಂಗಳದಾಗ ಅಥವಾ ಟೆರೆಸ್ ಮ್ಯಾಗೆ ಇಡೋದಿರ್ತೈತಿ. ಇದನ್ನು ಮಾಡ್ತಾ ಬಂದು ನೋಡ್ರಿ ಯಾವ ರೀತಿ ನಿಮಗೆ ಬದಲಾವಣೆ ಆಗ್ತೈತೆ ಅಂದ್ರೆ ಪಿತೃದೋಷ ಇತ್ತು ಏನೋ ನಮಗೊಂದು ಸಮಸ್ಯೆ ಇತ್ತಂದ್ರೆ ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತೈತಿ. ಇನ್ನು ಸಾಯಂಕಾಲ ನಾವು ಏನು ಮಾಡಬೇಕು, ಪ್ರತಿಯೊಬ್ಬರು ಗಾಡಿ ಪೂಜೆ ಮಾಡಿ ಎಲ್ಲರೂ ಕೂಡ ಮಾಡ್ತಾರೆ. ಗಾಡಿಗೆ ಉತ್ತಾರ ಅಂತ ಹೇಳಿ ಅಂದ್ರೆ ನಿವಾಳಿಗೆ ಅಥವಾ ದೃಷ್ಟಿ ದೋಷವನ್ನು ನಾವು ದೂರ ಮಾಡೋದಿತ್ತಂದ್ರೆ ತೆಂಗಿನಕಾಯಿ ಲಿಂಬೆಹಣ್ಣು ಮತ್ತು ಹಳದಿ ಸಾಸಿವೆ ಅಂತ ಸಿಗ್ತಾವೆ. ಈ ಥರ ಮೂರತ್ರೊಳಗಿಂದ ನೀವು ಯಾವುದೂ ಕೂಡ ಮಾಡ್ಕೋಬೋದು. ಅಥವಾ ಒಂದು ಮುಟ್ಟಿಗೆ ಅಟ್ಟ ಕಲ್ಲುಪ್ಪನ್ನು ತೊಗೊಂಡು ಕೂಡ ನೀವು ಮನೆಯಿಂದ ದೃಷ್ಟಿಯನ್ನು ತೆಗಿಬೋದು. ಪ್ರತಿಯೊಬ್ಬ ಮತ್ತು ಅನಾರೋಗ್ಯದಿಂದ ಯಾರು ಸಮಸ್ಯೆ ಬಳಲ್ತಿರ್ತಾರೋ ಅವರ ಪ್ರತಿ ಅಮಾವಾಸ್ಯೆಗೂ ಕೂಡ ಈ ದೃಷ್ಟಿಯನ್ನು ತೆಗೆಸುವಂಥದ್ದನ್ನು ಮಾಡ್ಬೇಕಾದ್ರೆ ಶಾರೀರಿಕವಾಗಿ ಮಾನಸಿಕವಾಗಿ ತೊಂದರೆಗಳು ಕ್ರಮೇಣ ಕಡಿಮೆ ಆಗ್ತವೆ. ಯಾವ ರೀತಿ ಅಂದರೆ ನೀವು ತೆಂಗಿನಕಾಯಿದಿಂದ ತೆಗೆಯೋದಿತ್ತಂದ್ರೆ ತೆಂಗಿನಕಾಯಿ ಪೂರ್ತಿ ಎಲ್ಲ ಮ್ಯಾಲಿಂದ ಅದರ ಖಾತೆ ತೆಗೆದು ಆನಂತರ ಅದ್ರ ಮ್ಯಾಗ ಸಿಂಧೂರದಿಂದ ಓಂ ಅಂತ ಬರಿಬೇಕು. ಆನಂತರ ಯಾವ ವ್ಯಕ್ತಿ ಆಗಲಿ ಅಥವಾ ಗಾಡಿ ಆಗಲಿ ಅಥವಾ ಮನೆ ಆಗಲಿ ಆದರೆ 7 ಸಲ ಅದನ್ನು ಮೇಲಿಂದ ಕೆಳಗೆ ನಿವಾಳಿಸಬೇಕು. ಆ ನಿವಾಳಿಸುವಾಗ ಶ್ರೀ ಸ್ವಾಮಿ ಸಮರ್ಥ ಅಂತೇಳಿ ಹೇಳಬೇಕು. ಇಲ್ಲ ತೆಂಗಿನಕಾಯಿದಿಂದ ನೀವು ಮಾಡೋಲ್ಲ ಅಂದ್ರೆ ಇದೇ ರೀತಿ ಉಪ್ಪು ಅಥವಾ ಬಿಳಿ ಅಥವಾ ಹಳದಿ ಸಾಸಿವೆ ಆನಂತರ ಲಿಂಬೆಹಣ್ಣಿಂದನೂ ಕೂಡ ನೀವು ಇದೇ ರೀತಿ ಮಾಡಿ ಯಾರೂ ತುಳಿಬಾರ್ದಂಥ ಜಾಗದಾಗ ಇದನ್ನು ಒಗಿಬೇಕು. ಇನ್ನು ಸಾಯಂಕಾಲ ನಾವು ದೀಪನ ಹಚ್ತೇವಲ್ಲ ಆ ಟೈಮ್ದಾಗ ಬಿಳಿ ಸಾಸಿವೆ ಮತ್ತು ನಿಮ್ಮ ಮನ್ಯಾಗ ನೀವು ಸ್ವಾಮಿ ಮಹಾರಾಜರ ಮುಂದೆ ಡೈಲಿ ಏನು ಉದ್ಬತ್ತಿ ಹಚ್ತಿರಲ್ಲ ಆ ಉದ್ಬತ್ತಿ ರಕ್ಷಾ ಅಥವಾ ನಿಮ್ಮ ಮನೆ ದೇವ್ರ ರಕ್ಷಾ ಪ್ರಸಾದ ಹಚ್ಕೋತ ಏನು ತಂದಿರ್ತಿರಲ್ಲ ಪ್ರಸಾದ ಅದನ್ನು ತೊಗೊಂಡು ನೀವು ಒಂದು ಸಲ 11 ಸಲ ಅಂದ್ರೆ ಉತ್ತಮ. 11 ಸಲ ಅನ್ನಕ್ಕೆ ಆಗ್ತಿಲ್ಲ ಅಂದ್ರೆ ಒಂದು ಸಲ ನೀವು ಶ್ರೀ ಕಾಲಭೈರವಾಷ್ಟಕ ಸ್ತೋತ್ರ ಆನಂತರ ಒಲ್ಗಾ ಸೂಕ್ತ ಇವೆರಡೂ ಸ್ತೋತ್ರಗಳನ್ನು ಹೇಳಿ ನೀವು ಆ ವಿಭೂತಿ ಅಥವಾ ಆ ಬಿಳಿ ಸಾಸಿವೆ ಏನಿರ್ತಾವಲ್ಲ ಟಾಯ್ಲೆಟ ಬಾತ್ರೂಮ್ ಬಿಟ್ಟ ನಮ್ಮ ಮನೆಯ ಕಡೆ ಅದನ್ನು ಸಿಂಪಲ್ ಅಂದ್ರೆ ಚೆಲ್ಲಬೇಕು. ಇದರಿಂದ ಏನಾಗ್ತೈತೆ ಅಂದ್ರೆ ನಮ್ಮ ಕುಟುಂಬ ಸುತ್ತ ನಮ್ಮ ಮನೆ ಸುತ್ತ ಒಂದು ಸಂರಕ್ಷಣಾ ಕವಚ ನಿರ್ಮಾಣ ಆಗ್ತೈತಿ. ಇದರಿಂದ ಮನ್ಯಾಗ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಆಗಲಿ ಯಾವುದೇ ರೀತಿ ಒಂದು ದುಷ್ಟಶಕ್ತಿ ಪರಿಣಾಮ ಆಗಲಿ ಏನೇ ನಮ್ಮ ಮನೆಗೆ ಒಂದು ಸಮಸ್ಯೆ ಆಗೋದಿತ್ತಂದ್ರೂ ಕ್ರಮೇಣ ನಾವು ಕಡಿಮೆ ಆಗ್ತಾವೆ. ನೆಗೆಟಿವ್ ಎನರ್ಜಿ ಇತ್ತಂದ್ರೆ ಅದು ನಷ್ಟ ಆಗ್ತೈತಿ. ಪ್ರತಿ ಅಮಾವಾಸ್ಯೆಗೆ ಇದನ್ನು ಮಾಡಬೇಕು. ಇನ್ನು ಪ್ರತಿ ಅಮಾವಾಸ್ಯೆಗೆ ನಾವು ಪರಾನ್ನ ಸೇವನೆ ಮಾಡಬಾರ್ದು. ಅಂದ್ರೆ ಬಿಳಿ ವಸ್ತುಗಳಾಗಲಿ ಅಥವಾ ಬಿಳಿ ಅಕ್ಕಿ ಬಿಳಿ ಬಣ್ಣದಿಂದ ಆದಂಥ ಪದಾರ್ಥಗಳನ್ನು ಕೂಡ ನಾವು ಪ್ರತಿ ಅಮಾವಾಸ್ಯೆಗೆ ಪರಾನ್ನ ಸೇವನೆ ಮಾಡಬಾರ್ದು. ಆ ನಂತರ ಪ್ರತಿ ಅಮಾವಾಸ್ಯೆಗೂ ಕೂಡ ನಾವು ನಮ್ಮ ಮನೆಯಾಗಿರುವಂಥ ವಸ್ತುಗಳು ಹಾಲು ಅನ್ನ
ಉಪ್ಪಿನಕಾಯಿ ಈ ರೀತಿ ಒಂದು ಕೆಲವೊಂದು ವಸ್ತುಗಳನ್ನು ಬೇರೆದವ್ರಿಗೂ ಕೊಡ್ಬೋದು. ಈ ಒಂದು ಕೆಲವೊಂದು ನಿಯಮಗಳನ್ನ ನಾವು ಪಾಲನೆ ಮಾಡಬೇಕು. ಪ್ರತಿ ಅಮಾವಾಸ್ಯೆಗೂ ಕೂಡ ನಮ್ಮ ಮನೆ ದೇವ್ರಿಗೆ ಹೋಗಿ ನಾವು ಕಾಯಿ ಕಪ್ರನ್ನ ಮಾಡ್ಕೊಂಬರ್ಬೇಕು. ಇಷ್ಟೊಂದು ಈ ಸಣ್ಣ ಮಾಹಿತಿ ಐತಿ. ಇಷ್ಟೇ ನಾವು ಮಾಡ್ಕೊತ ಬಂದು ಅಂದ್ರೆ, ಇಷ್ಟೇ ನಿಯಮಗಳು ನಾವು ಪಾಲನೆ ಮಾಡ್ಕೊತ ಬಂದು ಅಂದ್ರೆ, ಇನ್ನೊಂದು ಏನಂದ್ರೆ ನಾವು ಕೆಲವೊಂದು ಸಲ ನೆನಪಿಲ್ದನ ನಮ್ಮ ಹುಡುಗರು ಅರಿವೆ ಆಗಲಿ, ನಮ್ಮ ಅರಿವೆ ಆಗಲಿ ಬೇರೆದವ್ರಿಗೆ ದಾನ ಮಾಡ್ತೀವಿ. ಆ ರೀತಿ ಕೂಡ ಅಮಾವಾಸ್ಯೆ ದಿನ ಕೂಡ ನಾವು ಮಾಡಬಾರ್ದು. ಆ ರೀತಿ ಇಷ್ಟು ನಿಯಮಗಳು ನಾವು ಪಾಲನೆ ಮಾಡ್ಕೊತ ಬಂದವ್ರು ನಮಗೆ ಏನೇ ಒಂದು ನೆಗೆಟಿವ್ ಎನರ್ಜಿ ಇರಲಿ, ಏನೇ ಇರಲಿ ಕೂಡ ಕ್ರಮೇಣವಾಗಿ ಅದು ಕಡಿಮೆ ಆಗ್ತೈತಿ. ನಮ್ಮ ಮನ್ಯಾಗ ಏನೋ ದೃಷ್ಟಿ ದೋಷ ಆಗಿತ್ತಂದ್ರೆ ಅದು ಕೂಡ ಕಡಿಮೆ ಆಗ್ತೈತಿ. ಈ ರೀತಿ ಅಮಾವಾಸ್ಯೆಗೆ ನಾವು ಮಾಡ್ಕೊತಾ ಬರಬೇಕು. ನನಗೆ ಗೊತ್ತಿದ್ದಂಥ ಮಾಹಿತಿಯನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನೆ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿರಿ ಮತ್ತು ಹೆಚ್ಚಿನ ಪ್ರಮಾಣದಾಗ ಸೇವೆಯನ್ನು ಮಾಡಿರಿ. ಶ್ರೀ ಸ್ವಾಮಿ ಸಮರ್ಥ.